ರೀಸೆಂಟಾಗಿ 2 ಘಟನೆಗಳು ನಡೆಯುತ್ತೆ. ಒಂದು ಗೋವಾದಲ್ಲಿ, ಇನ್ನೊಂದು ಬೆಂಗಳೂರಲ್ಲಿ. ಗೋವಾದಲ್ಲಿ ಸ್ಟೇಜ್ ಮೇಲೆ ರಣಬೀರ್ ಸಿಂಗ್ ಅವರು ನಮ್ಮ ಚಾಮುಂಡಿ ದೈವವನ್ನು ಫೀಮೇಲ್ ಗೋಸ್ಟ್ ಅಂತ ಮಾಕ್ ಮಾಡ್ತಾರೆ. ಅದನ್ನ ರಿಷಬ್ ಶೆಟ್ಟಿ ಮುಂದೆ ಮಾಡ್ಬೇಕಾದ್ರೂ ರಿಷಬ್ ಶೆಟ್ಟಿ ಅವ್ರು ತಡೀತಾರೆ, ಆದರೂ ಮಾಡ್ತಾರೆ. ಅಲ್ಪ ಸ್ವಲ್ಪ ಆ್ಯಕ್ಟಿಂಗ್ ಬರುತ್ತೆ ಅವ್ರಿಗೆ, ಫೇಮಸ್ ಆ್ಯಕ್ಟರೇ, ಆದರೆ ರಿಯಲ್ ಲೈಫಲ್ಲಿ ಹುಚ್ಚಾಡ್ದಂಗೆ ಆಡೋದು. ಸ್ಟೇಜ್ ಮೇಲೆ ಹಂಗೆ ಆಡ್ತವ್ರೆ. ಅವ್ರಿಗೆ ದೈವ ಬಗ್ಗೆ ಗೊತ್ತಿಲ್ಲ ಅಂತ ಏನಿಲ್ಲ ಸ್ವಾಮಿ. ಅವರ ಹೆಂಡತಿ ದೀಪಿಕಾ ಪಡ್ಕೋನೆ ಅವರು ಊರಿನವರೇ, ಅವರು ದೈವನ ನಂಬುವವರು. ಸೊ ಅವ್ರಿಗೂ ಅವಮಾನ ಮಾಡ್ದಂಗೆ ಇದು. ಎರಡನೇದು ಬೆಂಗಳೂರಲ್ಲಿ ಆಗಿರೋದು. ಬೆಂಗಳೂರಲ್ಲಿ ಯಾವುದೋ ಒಂದು ಈವೆಂಟಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಿದ್ರು ಗೊತ್ತಿಲ್ಲ. ಆ ಈವೆಂಟಲ್ಲಿ ದೈವನ ಕುಣಿಸ್ತಾ ಇದ್ರು, ಮೇಕಪ್ ಎಲ್ಲ ಹಾಕ್ಕೊಂಡು. ಅದಕ್ಕೆ ಒಬ್ಬ ಮಂಗಳೂರವನು ಹೋಗ್ಬಿಟ್ಟು ಕೇಳ್ದ, ಇದು ನಮ್ಮ ದೈವ, ಇದನ್ನು ನೀವು ಮಾಡೋದು ಸರಿನಾ, ಇದು ನಮ್ಗೆ ಹರ್ಟ್ ಆಗುತ್ತೆ, ಮಾಡಬೇಡಿ. ಅವನು ಏನೇನೋ ಮಾತಾಡ್ದ ಬಿಡಿ, ನಾನು ಎಷ್ಟೊಂದು ವರ್ಷದಿಂದ ಮಾಡ್ತೀನಂತ. ಅದನ್ನು ಬಿಟ್ಟು ಒಬ್ಬರು ಅಧ್ಯಕ್ಷರು ಯಾರೋ ಮೇಯ್ನ್ ಅವ್ರು ಬಂದ್ಬಿಟ್ಟು ಮಾತಾಡ್ತಾರೆ. ಒಬ್ಬ ಮಂಗಳೂರವನಿಗೆ ದೈವ ನಿಂದಲ್ಲ ನಮ್ದು, ನಾನು ಹೆಂಗ್ ಬೇಕಾದ್ರೂ ಮಾಡ್ಕೋತೀನಿ ಅಂದ್ಬಿಟ್ಟು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳಿದಾರೆ ನೋಡ್ರಿ. ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ನಡೀತಾ ಇದೆ, ದಯವಿಟ್ಟು ಇದಕ್ಕೆ ಸಹಕರಿಸಬೇಕು. ದೈವ ನಮ್ದು, ನಿಮ್ದಲ್ಲ. ಇದು ಯಾರ ಆಸ್ತಿ? ನಮ್ಮ ಆಸ್ತಿ, ನಾವು ನಡೆಸ್ತಾ ಇದ್ದೀವಿ. ಹೆಂಗ್ ಸ್ವಾಮಿ ನಮ್ಮನ್ನ ಕೇಳ್ತೀರಾ ದೈವ ನಿಮ್ದಲ್ಲ ಅಂತ? ನಾವು ಪೂಜೆ ಮಾಡೋದು, ನಾವು ನಂಬೋದು ದೈವನ, ನಾವು ಆರಾಧನೆ ಮಾಡೋದು, ನಮಗೆ ಬಂದ್ಬಿಟ್ಟು ನಿಮ್ದಲ್ಲ ಅಂತಿರಲ್ಲ, ಹೆಂಗೆ? ಆಯ್ತು, ನೀವ್ ಹೇಳಿದ್ರ ನಮ್ದು ನಿಮ್ದು ಅಂತ, ಅದನ್ನ ನೀವು ನಂಬೋದು, ಗೊತ್ತಿಲ್ಲ ನನಗೆ. ಹಂಗಾರೆ ದೈವನ್ ರೋಡಿಗೆ ಇಳಿಸಿದ್ದೀರಾ? ನಿಮ್ಮ ಮನೆ ದೇವರು, ಅದು ನಿಮ್ಮ ಕುಲ ದೇವ್ರನ್ನ ನಾವು ರೋಡಿಗೆ ಇಳಿಸ್ತಾರೆ, ನೀವು ಸುಮ್ಮನೆ ಇಡ್ತೀರಾ? ಬೇಜಾರಾಗುತ್ತಾ ಇಲ್ವಾ? ಅದೇ ಥರ ನೀವು ಒಬ್ರು ಪ್ರಶ್ನೆ ಮಾಡಿದಲ್ಲ ಅಲ್ಲಿ ನಿಂತ್ಕೊಂಡು, ಮಂಗಳೂರಿಗೆ ನಿಮ್ದಲ್ಲ ಅಂದ್ಬಿಟ್ಟು ಇಡೀ ಮಂಗಳೂರಿನ ತುಳುನಾಡಿನ ಜನತೆ ಪ್ರಶ್ನೆ ಮಾಡಿದ್ದು ನಿಮ್ದಲ್ಲ ಅಂತ ನೀವು. ಅದು ನಮ್ಗೆ ಬೇಜಾರಾಗಿದೆ. ಇದು ಸಾಕಷ್ಟು ಕಡೆ ನಡೀತಾ ಇದೆ. ಕನ್ನಡ ರಾಜ್ಯೋತ್ಸವ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಖುಷಿ, ನಮ್ಮ ಕನ್ನಡ, ನಮ್ಮ ಅಭಿಮಾನ, ಮಾಡಲೇಬೇಕು ಖುಷಿ. ಆದರೆ ದೈವನ ಮುಟ್ಬೇಡಿ. ಏನಕ್ಕೆ ಮುಟ್ತೀರಾ? ಏನಕ್ಕೆ ಕರಿಬೇಕು ನೀವು ದೈವನ ರೋಡಿಗೆ? ಇದು ನಿಲ್ಕೊಬೇಕು. ಬರೀ ನಾವಲ್ಲ, ನೀವು ಬೆಂಗಳೂರವ್ರು ಎಷ್ಟೊಂದು ಜನ ನೀವು ಕಾಂತಾರ ನೋಡಿದ್ದೀರಾ, ದೈವನ ಅಭಿಮಾನ ಮಾಡಿದ್ದೀರಾ, ಮಂಗಳೂರಿಗೆ ಹೋಗಿ ಕೋಲ ನೋಡ್ಕೊಂಡು ಬಂದಿರಾ. ನೀವು ಕೇಳ್ಬೋದು ಅವ್ರದ್ದು ಆಚರಣೆ ಮಾಡಬೇಡಿ ನಿಲ್ಲಿಸಿ ಅಂದ್ಬಿಟ್ಟು. ನೀವೇನಾದ್ರು ಮಾಡಿದ್ರೆ ಚೇಂಜ್ ಆಗುತ್ತೆ. ಆ ಚೇಂಜ್ ನಮಗೆ ಬೇಕು. ಸೊ ದಯವಿಟ್ಟು ಇದನ್ನು ಇಲ್ಲೇ ನಿಂತ್ಕೊಬೇಕು. ಅವ್ರು ಆನೇಕಲ್ ಮಂಜ ಅವರು ತುಂಬ ನಡೆಸ್ತಾ ಇದ್ದಾರೆ ಇದನ್ನು. ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಬೇಕು. ಆ ಸಂಸ್ಥೆಯವ್ರ ಸಂಘದವ್ರು ಏನು ಮಾಡ್ತಿರೋ ಗೊತ್ತಿಲ್ಲ. ನಾವು ಧ್ವನಿ ಎತ್ತೀವಿ, ನೀವು ಧ್ವನಿ ಎತ್ತಿ, ಜೊತೆಗೆ ಸೇರಿ ಏನು ಮಾಡೋಣ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಇವ್ರು ಯಾರು ಹೇಳಿದ್ರಲ್ಲ ಅಧ್ಯಕ್ಷ ನಿಮ್ದಲ್ಲೋ ನಮ್ದು ಅಂದ್ಬಿಟ್ಟು, ಅವ್ರ ಕಡೆಯಿಂದಲೂ ನಮಗೆ ಅಪಾಲಜಿ ಬೇಕು. ಯಾಕಂದ್ರೆ ನಮಗೆ ತುಂಬ ಮನಸ್ಸಿಗೆ ನೋವಾಗಿದೆ ಅವರಿಂದ. ಶೇರ್ ಮಾಡಿ ಆದಷ್ಟು ಈ ವಿಡಿಯೋನ, ಯಾಕಂದರೆ ಇದು ವ್ಯೂಸ್ಗೋಸ್ಕರ ಅಲ್ಲ, ಇದನ್ನೆಲ್ಲರಿಗೂ ಗೊತ್ತಾಗಬೇಕು, ನಾಲೆಜ್ಗೋಸ್ಕರ. ಸಿಗ್ತೀನಿ.